ಹಾಯ್, ಎಲ್ಲರಿಗೂ ಸಿಂಧು ವಿಲೇಜ್ ವ್ಲಾಗ್ಸ್ಗೆ ಸ್ವಾಗತ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ದಿನ ಗಣಕೆ ಸೊಪ್ಪಿನ ಸಾಂಬಾರು ಮಾಡುವುದನ್ನು ನೋಡೋಣ ಬನ್ನಿ. ನೋಡಿ, ಇದೇ ಗಣಕೆ ಸೊಪ್ಪು ನಮ್ಮ ಹಳ್ಳಿ ಕಡೆ ಆದರೆ ಸುಲಭವಾಗಿ ಸಿಗುತ್ತೆ. ಸಿಟಿಯವರು ಪಾಪ ಮಾರಕ್ಕೆ ಬಂದಿರ್ತಾವೆ ತಗೋಬೇಕು. ಇದನ್ನು 2 ಭಾಗವನ್ನಾಗಿ ಮಾಡಿಕೊಂಡು ಸ್ವಲ್ಪ ತೊಳೆದು ಬೇಯಿಸ್ಕೋಬೇಕು. ಸ್ವಲ್ಪ ತೊಳೆದು ಹಚ್ಚಿಟ್ಕೊಳ್ಬೇಕು. ಸ್ವಲ್ಪ ಸೊಪ್ಪನ್ನು ಬೇಯೋಕೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪನ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಬೇಯ್ತಾ ಇದೆ. ಸ್ವಲ್ಪ ಬೆಂದರೆ ಸಾಕು. ಈಗ ಅಕ್ಕಿನ ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಅಕ್ಕಿನ ಒಂದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕು. ಅದೇ ಕಂದು ಬಣ್ಣ ಬಂದ್ಬಿಡುತ್ತೆ. ತವೆಲಲ್ವಾ, ಬೇಗ ಬಿಸಿ ಆಗುತ್ತೆ. ನೋಡಿ, ಈ ಥರ ಆದರೆ ಸಾಕು. ಇನ್ನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಕಾಯಿ ತುರಿ, 2 ಟೊಮೊಟೊ, 2 ಈರುಳ್ಳಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಇದ್ರ ಜೊತೆಗೆ ಸೊಪ್ಪು ಮತ್ತು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು. ಸಾಂಬಾರು ಸೊಪ್ಪು ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಹಾಕೋಬೋದು. ನಮ್ಮ ಹಳ್ಳಿ ಕಡೆ ಸುಲಭವಾಗಿ ಸಾಂಬಾರು ಸೊಪ್ಪು ಎಲ್ಲ ಸಾಮಾನು ಮನೇಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಒಂದು ವಸ್ತು ಮಿಸ್ ಆದರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಟೌನಲ್ಲಾದರೆ ಹೋಗಿ ತಂದುಬಿಡ್ಬೋದು. ಸ್ವಲ್ಪ ಟೌನಿಂದ ದೂರ ಇರೋದ್ರಿಂದ ನಾನು ಹೋಗಿ ತಂದಿಲ್ಲ. ಇಷ್ಟನ್ನೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕಿದ್ದೀನಿ ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂತ ನಾನು ಕಾಯಿ ತುರಿ ಜಾಸ್ತಿ ಹಾಕಿದ್ದೀನಿ. ನೀವು ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ. ಇದನ್ನು ಫಸ್ಟು ರುಬ್ಕೊಳ್ಬೇಕು ನುಣ್ಣಗೆ. ಇದು ನುಣ್ಣಗೆ ರುಬ್ಕೊಂಡಾಗಿದೆ. ಇವಾಗ ಇದ್ರ ಜೊತೆ ಬೇಯಿಸಿಟ್ಕೊಂಡಿರುವಂತಹ ಗಣಕೆ ಸೊಪ್ಪು, ಈ ಸೊಪ್ಪನ್ನು ಹಾಕ್ಕೊಳ್ಬೇಕು ಇದ್ರ ಜೊತೆಗೆ. ಮತ್ತು ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿಯನ್ನು ಸಹ ಹಾಕ್ಕೊಳ್ಬೇಕು. ಇವಾಗ ಹಾಕ್ಕೊಂಡು ಇದನ್ನು ಮತ್ತೆ 1-2 ರೌಂಡು ರುಬ್ಕೊಳ್ಬೇಕು. ಅದನ್ನು ರುಬ್ಕೊಂಡಾಗಿದೆ. ಇದ್ರ ಜೊತೆ ಹುರಿದಿಟ್ಕೊಂಡಿರುವಂಥ ಅಕ್ಕಿ, ಇದನ್ನೇನು ಜಾಸ್ತಿ ರುಬ್ಕೊಳ್ಳೋದು ಬೇಡ. ಇದು ತರಿಯಾಗಿ ಇರಬೇಕು ಅಕ್ಕಿ ಸ್ವಲ್ಪ. ಅದಕ್ಕೆ 1 ರೌಂಡ್ 2 ರೌಂಡ್ ಹಾಗೆ ರುಬ್ಕೊಳ್ಳಿ. ರುಬ್ಬಾಗಿದೆ. ಇಷ್ಟ ಆದರೆ ಸಾಕು. ಇನ್ನು ಒಗ್ಗರಣೆಗೆ ಹಚ್ಚಿಟ್ಕೊಂಡಿರುವಂಥ 1 ಈರುಳ್ಳಿ ಮತ್ತು ಹಚ್ಚಿಟ್ಕೊಂಡಿರುವಂಥ 1 ಗಣಕೆ ಸೊಪ್ಪು, 1 ಪ್ಲೇಟ್, 1 ಬೌಲಷ್ಟು ತಪ್ಪಲೆ ಕಾಯಕ್ಕಿಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾಯ್ದಿದೆಯಾ ಅಂತ ನೋಡೋಕ್ಕಷ್ಟೇ 1 ಪೀಸ್ ಈರುಳ್ಳಿ ಹಾಕಿದ್ದೀನಿ. ಕಾದಿದೆ. ಇವಾಗ ಎಲ್ಲ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ, ಅಂದರೆ 1 ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಹಾಕಿರೋದು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಅಂತ ಏನು ಹೇಳ್ತಾರೆ ಅಷ್ಟಾಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಸ್ವಲ್ಪ ನೀಟಾಗಿ ಆಗಲಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ಸ್ಮೆಲ್ಲು ಈರುಳ್ಳಿದೆಲ್ಲ ಹೋಗಲಿ. ಹಚ್ಚಿಟ್ಕೊಂಡಿದ್ವಲ್ಲ ಗಣಕೆ ಸೊಪ್ಪು, ಆ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಹೊಸ್ದಾಗಿ ವಿಡಿಯೋ ಮಾಡೋದ್ರಿಂದ ನನಗಷ್ಟು ನೀಟಾಗಿ ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ. ಸ್ವಲ್ಪ ಖಾರನೂ ಹಾಕೊಂಡು ಅದೇ ಮಸಾಲೆ ಏನು ರುಬ್ಕೊಂಡಿದ್ವೋ ಆ ಮಸಾಲೆನೂ ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಸೇರಿಸಿ ಫ್ರೈ ಮಾಡೋದು. ನಮ್ಮದು ಹಳ್ಳಿ ಭಾಷೆ, ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ.
ಈಗ ನೀಟಾಗಿ ಅದು ಫ್ರೈ ಆಯ್ತಾ ಇದೆ. ಅದು ನೀಟಾಗಿ ಇನ್ನೊಂದು ಸ್ವಲ್ಪ ಆಗಬೇಕು, ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅದು ಇನ್ನೊಂದು ಸ್ವಲ್ಪ ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಲ್ಲಿ ಏನಿತ್ತು ಆ ಖಾರಕ್ಕೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕಿ ನೀಟಾಗಿ ಅದನ್ನು ಜಾರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾವ ಅದಕ್ಕೆ ಬೇಕು ಸಾಂಬಾರು ಅದಕ್ಕೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ನೀರೆಲ್ಲ ಒಂದಾಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಗ್ಗರಣೆ ಏನು ಹಾಕಿದ್ವಿ ಅದ್ರೊಳಗಡೆಗೆ ಹಾಕೋಬೇಕು. ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡೋದು. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಬೇಕು ಅಂತ ಅನ್ನಿಸ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಒಂದು ಅದಕ್ಕೆ ಮಾಡಿ ಅದನ್ನು ಸಾಕು, ನನಗೆ ಎಷ್ಟು ಸಾಂಬಾರು ನನಗೆ ಸಾಕು. ಇದು ಇವಾಗ ಕುದಿಬೇಕು. ಕುದಿ ಬರ್ತಾ ಇದೆ, ಸ್ವಲ್ಪ ಕುದಿ ಬರಲಿ ನೀಟಾಗಿ. ನಮ್ಮ ಹಳ್ಳಿ ಕಡೆ ಬಾಣಂತಿಯರಿಗೆ ಇದನ್ನೇ ಜಾಸ್ತಿ ಕೊಡೋದು, ಮಗುಗೆಲ್ಲ ಕೆಮ್ಮೆಲ್ಲ ಆಗಲ್ಲ ಅಂತ. ಕುದಿ ಬರ್ತಾ ಇದೆ, ಚೆನ್ನಾಗಿ ಅಂದರೆ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ, ಆದರೂ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು. ಸ್ವಲ್ಪ ಕುದಿ ಬರಬೇಕು ನೀಟಾಗಿ. ತಿರುಗ್ಕೊಳ್ಳಿ, ತಳ ಹಿಡಿದೇ ಇರೋ ರೀತಿ ಸ್ವಲ್ಪ ಸೌಟಾಕಿ ಹಂಗೆ ತಿರುಗ್ಕೊಂಡ್ರೆ ಆಯಿತು. ಹಂಗೆ ಕದ್ರುತ್ತಾ ಇರಬೇಕು ಅಂತ ಏನಿಲ್ಲ, ಒಂದೆರಡು ಸಲ ಕದ್ರಿದ್ರೆ ಸಾಕು. ಅಲ್ಲೇ ಇರೋದ್ರಿಂದ ಒಂದು ಅರ್ಧ ಗಂಟೆಗೆಲ್ಲ ಸಾಂಬಾರಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಳ್ತಾ ಇರಬೇಕಾದ್ರೇ ಹಾಕಿ. ನೋಡಿ, ಒಂದು ಅದಕ್ಕಾಯಿತು ಸಾಂಬಾರು, ಗಣಕೆ ಸೊಪ್ಪಿನ ಸಾಂಬಾರು. ಈಗ ರೆಡಿ ಆಯಿತು ಗಣಕೆ ಸೊಪ್ಪು. ಇದನ್ನು ನಾವು ಹಳ್ಳಿ ಕಡೆ ಮಾಡ್ತೀವಿ, ಗಣಕೆ ಸೊಪ್ಪಿನ ಸಾಂಬಾರನ್ನ. ಇದನ್ನು ಮುದ್ದೆ ಜೊತೆ, ಅನ್ನದ ಜೊತೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಳ್ಳಿ ಕಡೆಯವರಾದರೆ ಮಾಡ್ಕೊಳ್ತಾ ಇರ್ತಾರೆ, ಟೌನಲ್ಲಿ ಹೆಂಗೋ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಕಡೆ, ನಮ್ಮ ಮಂಡ್ಯ ಕೇರ್ಪೇಟೆ ಸೈಡು ನಾವು ಗಣಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ತೀವಿ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.